Hi, hello, namaskara. Welcome back. Welcome to Nam Diploma channel. ಸೊ ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಇವಾಗ ಈಗರಾಗಿ ವೇಟ್ ಮಾಡ್ತಾ ಇದ್ದ ಮೇ ಎಕ್ಸಾಮ್ ರಿಸಲ್ಟ್ಸ್ ಮಧ್ಯಾಹ್ನ ಬಂತು. ಐ ಹೋಪ್ ಎಲ್ಲರೂ ರಿಸಲ್ಟ್ಸ್ ನೋಡಿದ ಅನ್ಕೊಂಡಿದ್ದೀನಿ, ಖುಷಿಯಾಗಿದೆ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್ ಬರೋದು ನಿಮಗೆ, ಸರ್ DCT ರಿಸಲ್ಟ್ಸ್ ಯಾವಾಗ? ಸುಮಾರು ಡೌಟ್ಸ್ ಬರುತ್ತೆ. ಇವಾಗ ಡಿಪ್ಲೊಮಾ ಕಾಲೇಜಲ್ಲಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಬೇಕು, ಫೇಲ್ ಆಗಿದ್ದೀನಿ ಸರ್, ಮೇಕಪ್ ಎಕ್ಸಾಮ್ ಯಾವಾಗ? ಮೇಕಪ್ ಎಕ್ಸಾಮ್ ಆದ್ಮೇಲೆ ಯಾರು ಪಾರ್ಟಿಸಿಪೇಟ್ ಮಾಡಬೇಕು? ತುಂಬಾ ಡೌಟ್ಸ್ ಬರುತ್ತೆ. ಡಿಪ್ಲೊಮಾ ಕಾಲೇಜಲ್ಲಿ ಯಾವ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಬೇಕು ಎಲ್ಲಾನು ಡೀಟೇಲ್ ಆಗಿ ವಿಡಿಯೋ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಆಸ್ ಯೂಶುವಲಿ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೀವು ಮಾಡ್ಬೇಕಾದ್ರೆ ಅಂದ್ರೆ ನಿಮ್ಮ ಜೂನಿಯರ್ಸ್ಗೆ DCT 2027 ಲಾಂಗ್ ಟರ್ಮ್ ಕೋಚಿಂಗು ಇದೆ. 17th ಜುಲೈ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಿಸಲ್ಟ್ಸ್ ಬರಬೇಕು, ಹೋಪಿಂಗ್ ಫಾರ್ ದ ಗುಡ್ ರಿಸಲ್ಟ್ಸ್. ವಿತ್ ಇನ್ 10th ಒಂದು 2 ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ವಿತ್ ಇನ್ 100 ಒಂದು 15 ರಿಂದ 20 ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ಬಂದ್ಮೇಲೆ ಅಪ್ಡೇಟ್ ಕೊಡ್ತೀನಿ. ಸೊ ನೀವು ರೆಫರ್ ಮಾಡಿ, ತಿಳಿಸಿ ಇಂಡಿಯಾ ಅಕಾಡೆಮಿ ಬಗ್ಗೆ ದ ಫಾಲೋ ಅಪ್ಸ್ ವಾಟ್ ಐ ಗಿವ್ ಅಂಡ್ ವಿಲ್ ಗೆಟ್ ಆಲ್ ದ ಅಪ್ಡೇಟ್ಸ್. ಸೊ ಜಾಯ್ನ್ ಆಗಕ್ಕೆ ಹೇಳಿ. ಎಲ್ಲ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ, ಇಲ್ಲ ವಿಡಿಯೋನ ಫಾರ್ವರ್ಡ್ ಮಾಡಿ ಅವರಿಗೆ ಅಪ್ಡೇಟ್ ಕೊಡ್ತೀನಿ. ಸೊ ನೀವು ಮಾಡ್ಬೇಕಾದ್ರೆ ಸದ್ಯದ ಪರಿಸ್ಥಿತಿ ಇವಾಗ ನೋ ಯುವರ್ ಸೀಟ್ ಅಂಡ್ ಕಟ್ ಆಫ್ ರ್ಯಾಂಕ್. ಸುಮಾರು ಜನ ಸ್ಟೂಡೆಂಟ್ಸ್ ಇದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಾಟ್ ಇಸ್ ದ ಕಟ್ ಆಫ್ ರ್ಯಾಂಕ್, ವಾಟ್ ಇಸ್ ದ ಅವೈಲಬಲ್ ಸೀಟ್ಸ್, ಯಾವ ತರ ಚೆಕ್ ಮಾಡಬೇಕು, ಯಾವುದೇ ಕ್ಯಾಟಗರಿ ಆಗಿರಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಚೆಕ್ ಮಾಡಿ. ಎಲ್ಲ ಬೇಕಾಗಿರೋದು ನಿಮಗೆ ಫೈನಲ್ ಆಗಿ ಆಪ್ಷನ್ ಎಂಟ್ರಿ PDF. ಇದು ಸ್ವಲ್ಪ ದಿವಸ ವೇಟ್ ಮಾಡಿ, ರಿಸಲ್ಟ್ಸ್ ಬರುತ್ತೆ. ಬಂದ ತಕ್ಷಣ ಸ್ಟಾರ್ಟ್ ಮಾಡ್ತೀನಿ ಸರ್ವಿಸ್. ಯು ಕ್ಯಾನ್ ಸ್ಟಾರ್ಟ್ ಮಾಡಿದೀನಿ, ಅವ್ರಿಗೆ ಕೊಡ್ತಾ ಇದ್ದೀನಿ. ಯು ಕ್ಯಾನ್ ಟೇಕ್ ದ ಸರ್ವಿಸ್. ನಿಮ್ಮ ರ್ಯಾಂಕಿಂಗ್ಗೆ, ನಿಮಗೆ ಬೇಕಾಗಿರೋ ಪ್ಲೇಸ್ ಅಲ್ಲಿ, ನಿಮಗೆ ಬೇಕಾದ ಬ್ರಾಂಚ್ ಅಲ್ಲಿ ಯಾವ ಕಾಲೇಜ್ ಸಿಗುತ್ತೆ ಒಂದು ಐಡಿಯಾ ಕೊಡ್ತೀನಿ. ಇದರಿಂದ ನಿಮ್ಗೆ ಆಪ್ಷನ್ ಎಂಟ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇವಾಗ ಬಂದಿರೋದು ಏನು ಅಂತಂದ್ರೆ, ಡಿಪ್ಲೊಮೋ ರಿಸಲ್ಟ್ಸ್ ಬಂತು. ಇವಾಗ ನೆಕ್ಸ್ಟ್ ಕೇಳೋದು ನೀವು, ಸರ್ DCT 2026 ರಿಸಲ್ಟ್ಸ್ ಯಾವಾಗ ಬರುತ್ತೆ? ಸಿ ದ ಒನ್ ಮೇನ್ ಕ್ವಶನ್ ಈಸ್, ನನ್ನ ವ್ಯೂ ಕರೆಕ್ಟ್ ಆದ್ರೆ ವಿತ್ ಇನ್ 2 days ನಿಮಗೆ ರಿಸಲ್ಟ್ಸ್ ಬರುತ್ತೆ. ಇವತ್ತು ಬುಧವಾರ, ಟೆನಿ ಕಾಸ್ಟ್ ಫ್ರೈಡೆ ಒಳಗೆ ಬರೋ ಚಾನ್ಸಸ್ ಇರುತ್ತೆ. ಫ್ರೈಡೆನೇ ಅಪ್ಡೇಟ್ ಕೊಡ್ತಾರೆ. ಯಾಕೆ ಅಂತಂದ್ರೆ ಲಾಸ್ಟ್ ಟರ್ಮ್ ತಗೊಂಡಾಗ, 2025 ತಗೊಂಡಾಗ DCT ಎಕ್ಸಾಮ್ ಆಗಿ 1 ವಾರಕ್ಕೆ ರಿಸಲ್ಟ್ ಕೊಟ್ಟರು. ಅಷ್ಟೊತ್ತಾಗಲೇ ಡಿಪ್ಲೊಮೋ ಎಕ್ಸಾಮ್ ಆಗಿತ್ತು. ಬಟ್ ಇವಾಗ ಏನಾಗಿದೆ, DCT ಎಕ್ಸಾಮ್ ಆಗಿದೆ, ಡಿಪ್ಲೊಮೋ ರಿಸಲ್ಟ್ಸ್ ಇವಾಗ ಬಂದಿದೆ. ಸೊ DCT ಡೇಟಾ ಏನಿದೆ ಕಂಪ್ಲೀಟ್ಲಿ ರೆಡಿ ಇದೆ. ಓಕೆ, ಸೊ ಜಸ್ಟ್ ಡಿಪ್ಲೊಮೋ ಡೇಟಾನ ಆಕ್ಸೆಸ್ ಮಾಡಿ ಎರಡು ಮರ್ಜ್ ಮಾಡಿ ಕೊಡೋದು. ಸೊ ಪ್ರಾಬಬಲಿ ಬೈ ಫ್ರೈಡೆ ಯು ವಿಲ್ ಗೆಟ್ ದ ಅಪ್ಡೇಟ್. ಸೊ ನೋಡೋಣ, ಗೆಸ್ ಮಾಡಿದೀನಿ. ಇಲ್ಲ ಫ್ರೈಡೆ ಆಗ್ಲಿಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಮಂಡೇ ಅಂತೂ ಕೊಟ್ಟೆ ಕೊಡ್ತಾರೆ. ಸೊ ಮಂಡೇ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಫ್ರೈಡೆ, ಯಾಕಂದ್ರೆ KE ಅವರು ಶಾಕ್ ಕೊಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟು. ಸೊ ಮಂಡೇ ಕೊಡೋ ಫ್ರೈಡೆ ಕೊಡೋ ಚಾನ್ಸಸ್ ತುಂಬಾ ಇದೆ ಅಂತ ಅನ್ಕೊಳ್ಳೋಣ. ಸೊ DCT ರಿಸಲ್ಟ್ಸ್ ಇವಾಗ ಬರುತ್ತೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ನಿಮಗೆ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಸದ್ಯಕ್ಕೆ ನಿಮಗೆ ಕಲೆಕ್ಟ್ ಮಾಡ್ಕೊಬೇಕಾಗಿದ್ದು ಸ್ಟಡಿ ಸರ್ಟಿಫಿಕೇಟ್, ಕನ್ನಡ ಮೀಡಿಯಂ, ರೂರಲ್ಲು, ಹೈದರಾಬಾದ್ ಕರ್ನಾಟಕ, ಕ್ಯಾಸ್ಟ್, ಇನ್ಕಮ್ ಇವೆಲ್ಲ ಮಾಡಿ ಅಂತ ಹೇಳ್ತಾ ಇದೆ. ಆಮೇಲೆ SC ಅವರು ನಿಮ್ಮ ಒರಿಜಿನಲ್ ಸರ್ಟಿಫಿಕೇಟ್ ರೆಡಿ ಮಾಡ್ಕೊಂಡು, ಅಂದ್ರೆ ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಸರ್ಟಿಫಿಕೇಟ್ ರೆಡಿ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬೋದು, ಲಾಗಿನ್ ಮಾಡಿ ಅಪ್ಲೋಡ್ ಮಾಡ್ಬೋದು, ತಗೊಂತಾ ಇದೆ. ಅದ್ ಮಾಡ್ಲಿಲ್ಲ ಅಂದ್ರೆ ನಿಮಗೆ ಈ ಸರಿ ಸೀಟ್ಸ್ ಬರಲ್ಲ, ನಿಮ್ಗೆ ಕೋಟಾ ಕ್ಲೈಮ್ ಆಗಲ್ಲ. ಇವಾಗ ಡಿಪ್ಲೊಮೋ ಎಕ್ಸಾಮ್ ರಿಸಲ್ಟ್ಸ್ ಬಂದಿದೆ. ಇವಾಗ ಡಿಪ್ಲೊಮೋ ಕಾಲೇಜಲ್ಲಿ ಯಾವ ಡಾಕ್ಯುಮೆಂಟ್ಸ್ ಕೊಡಬೇಕು, ಯಾವಾಗಿಂದ ಕೊಡಬೇಕು ಅಂದ್ರೆ, ಇವತ್ತು ರಿಸಲ್ಟ್ ಬಂದಿದೆ, ನಾಳೆನೆ ಹೋಗಿ ನಿಂತ್ಕೊಳಕ್ ಹೋಗ್ಬೇಡಿ ಕಾಲೇಜಲ್ಲಿ. ಯಾಕಂದ್ರೆ ಟೈಮ್ ಕೊಡಿ. ಅಲ್ಲೂ ಮಾರ್ಕ್ಸ್ ಕಾರ್ಡ್ಸ್ ಬರಬೇಕು, ಜನರೇಟ್ ಮಾಡಬೇಕು. ಯಾಕಂದ್ರೆ ನಿಮಗೆ ಡಿಪ್ಲೊಮೋ ಕಾಲೇಜಲ್ಲಿ ಸುಮಾರು ಡಾಕ್ಯುಮೆಂಟ್ಸ್ ಕೊಡ್ತಾರೆ. ಅದಕ್ಕೆ ಒಂದ್ ದಿವಸ ಟೈಮ್ ಕೊಡಿ. ಪ್ರಾಬಲಿ ಇವತ್ತು ವೆಡ್ನೆಸ್ಡೇ, ಗುರುವಾರ ಟೈಮ್ ಕೊಡಿ. ಶುಕ್ರವಾರದಿಂದ ಯು ಕ್ಯಾನ್ ಗೋ ಅಂಡ್ ಆಸ್ಕ್ ಇನ್ ದ ಕಾಲೇಜ್. ಬಟ್ ಹೋಗೋದಕ್ಕೆ ಮುಂಚೆ ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮ HOD ಅಥವಾ ನಿಮ್ಮ ಫ್ಯಾಕಲ್ಟಿ ಅಥವಾ ಆಫೀಸಲ್ಲಿ, ಸರ್ ಡಾಕ್ಯುಮೆಂಟ್ಸ್ ಕೊಡ್ತೀರಾ, ನಾವು ಬರ್ತಾ ಇದೀವಿ ಅಂತ. ಯಾಕಂದ್ರೆ ನಿಮಗೆ ಫಸ್ಟ್ ಥಿಂಗ್ 6 ಸೆಮ್ದು ಮಾರ್ಕ್ಸ್ ಕಾರ್ಡ್ ಕೊಡಬೇಕು, ಪ್ರಾವಿಷನಲ್ ಡಿಪ್ಲೊಮೋ ಸರ್ಟಿಫಿಕೇಟ್ ಕೊಡಬೇಕು, ಡಿಪ್ಲೊಮೋ ಸ್ಟಡಿ ಸರ್ಟಿಫಿಕೇಟ್ ಕೊಡಬೇಕು. ಆಮೇಲೆ ಇಷ್ಟಾಗ್ಲೇ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ 10th ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೊಡಬೇಕು. ಇನ್ನೊಂದು ನಿಮ್ಮ ಡಿಪ್ಲೊಮೋ ಸ್ಟಡೀಸ್ ಮೀನ್ಸ್ 10th ಸ್ಟಡಿ ಸರ್ಟಿಫಿಕೇಟ್ ಕೊಡಬೇಕು. ಕನ್ನಡ ಮೀಡಿಯಂ ಏನ್ ಕೊಟ್ಟಿದ್ದೀರಾ, ರೂರಲ್ ಏನ್ ಕೊಟ್ಟಿದ್ದೀರಾ, ಅಥವಾ ಬೇರೆ ಡಾಕ್ಯುಮೆಂಟ್ಸ್ ಏನ್ ಕೊಟ್ಟಿದ್ದೀರಾ ಎಲ್ಲ ಕೊಡ್ಬೇಕಾಗತ್ತೆ. ಇಷ್ಟಾಗಲೇ ಇಸ್ಕೊಂಡಿದ್ರೆ ಕೆಲವು ಕಾಲದಲ್ಲಿ ಕೊಟ್ಟಿರ್ತಾರೆ, ಕೆಲವು ಕಾಲದಲ್ಲಿ ಕೊಟ್ಟಿರಲ್ಲ. ಇಟ್ಸ್ ದ ಮೇನ್ ಥಿಂಗ್. ಓಕೆ, ಕೊಟ್ಟಿಲ್ಲ ಅಂದ್ರೆ ಎಲ್ಲ ಒಟ್ಟಿಗೆ ಕೊಡ್ತಾರೆ. ಸೊ ಅವ್ರಿಗೂ ಕೆಲಸ ಇರುತ್ತೆ. ಸೊ ಬೆಳಗ್ಗೆನೆ ಹೋಗಿ ನಿಂತ್ಕೊಳಕ್ ಹೋಗ್ಬೇಡಿ. ಓಕೆ, ಸರ್ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಟೈಮ್ ಕೊಡಿ, ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಇದು ಕಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಡಿಪ್ಲೊಮೋ ಕಾಲೇಜಲ್ಲಿ ಇಷ್ಟು ಕಲೆಕ್ಟ್ ಮಾಡ್ಕೊಬೇಕು. ಯಾವ್ದಾವುದು ಪ್ರಾವಿಷನಲ್ ಡಿಪ್ಲೊಮೋ ಸರ್ಟಿಫಿಕೇಟ್, 1 to 6 ಸೆಮ್ ಮಾರ್ಕ್ಸ್ ಕಾರ್ಡ್ಸ್, ಅಬ್ಸ್ಟ್ರಾಕ್ಟ್ ಬರುತ್ತೆ, ಒರಿಜಿನಲ್ ಬರಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ಒರಿಜಿನಲ್ ಬರಲ್ಲ. ಯಾವುದೇ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಬರಲ್ಲ ನಿಮಗೆ, ಅಬ್ಸ್ಟ್ರಾಕ್ಟ್ ಬರುತ್ತೆ. ಅಬ್ಸ್ಟ್ರಾಕ್ಟ್ ಅಂದ್ರೆ ಒಂದು ಪ್ರಿಂಟ್ ಔಟ್ ಕೊಡ್ತಾರೆ. ಆ ಪ್ರಿಂಟ್ ಔಟ್ ಮೇಲೆ ಪ್ರಿನ್ಸಿಪಲ್ ಸಿಗ್ನೇಚರ್ ಹಾಕೊಡ್ತಾರೆ, ಅದು ಮಾರ್ಕ್ಸ್ ಕಾರ್ಡ್ ಅಬ್ಸ್ಟ್ರಾಕ್ಟ್ ಆಗುತ್ತೆ. ಅದು ಬಿಟ್ರೆ ನಿಮಗೆ ಇದು ಪ್ರಾವಿಷನಲ್ ಡಿಪ್ಲೊಮೋ ಸರ್ಟಿಫಿಕೇಟ್ ಬರುತ್ತೆ. ಕೆಲವು ಕಾಲೇಜ್ ಏನ್ ಮಾಡ್ತಾರೆ, ಪ್ರಾವಿಷನಲ್ ಡಿಪ್ಲೊಮೋ ಸರ್ಟಿಫಿಕೇಟ್ ಅಲ್ಲೇ ಸ್ಟಡಿ ಸರ್ಟಿಫಿಕೇಟ್ ಕೊಡ್ತಾರೆ.
ಕೆಲವು ಕಾಲೇಜಸ್ ಸಪರೇಟ್ ಆಗಿ ಕೊಡ್ತಾರೆ, ಪ್ರೊಫೆಷನಲ್ ಡಿಪ್ಲೊಮಾ ಸರ್ಟಿಫಿಕೇಟ್ ಕೊಡ್ತಾರೆ ಮತ್ತೆ ಸ್ಟಡಿ ಸರ್ಟಿಫಿಕೇಟ್ ಕೊಡ್ತಾರೆ. ಅಂದ್ರೆ ಡಿಪ್ಲೊಮೋದು 3 years ಸ್ಟಡಿ ಸರ್ಟಿಫಿಕೇಟ್ ಕೊಡ್ತಾರೆ. ಓಕೆ, ಸೊ ಇದಾದ್ಮೇಲೆ ನಿಮಗೆ 10th ಮಾರ್ಕ್ಸ್ ಕಾರ್ಡ್ಸ್ ಏನು ಒರಿಜಿನಲ್ ಇದೆ ಅವೆಲ್ಲ ಕೊಡ್ಬೇಕಾಗತ್ತೆ. ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಏನಿದೆ ಎಲ್ಲ ಅಟ್ ಒನ್ಸ್ ಕೊಡ್ತಾರೆ. ಸೊ ಇದು ನಿಮ್ಗೆ ತಗೊಬೇಕಾಗಿರೋದು. ಸೊ ನಾಳೆ ತಗೊಳ್ಳಿ, ನಾಳೆ ಒಂದು ಟೈಮ್ ಕೊಟ್ಬಿಟ್ಟು ಕಾಲೇಜ್ ಇನ್ಫಾರ್ಮ್ ಮಾಡಿ ಹೋಗಿ ಬೆಟರ್. ಯಾಕಂದ್ರೆ ಒಂದು ಜಂಕ್ಷನ್ಸ್ ಅಥವಾ ಏನ್ ಕರಿತೀವಿ ಒಂದು ಕಾಂಪ್ಲೆಕ್ಸಿಟಿ ಅವಾಯ್ಡ್ ಆಗುತ್ತೆ ನಿಮಗೆ. ಇದೆಲ್ಲ ಆದ್ಮೇಲೆ ಬರೋದು ಸರ್ ನಾನು ಫೇಲ್ ಆಗ್ಬಿಟ್ಟಿದ್ದೀನಿ ಡಾಕ್ಯುಮೆಂಟ್ ವೆರಿಫಿಕೇಶನ್. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ ಬರುತ್ತೆ ಅಂತಂದ್ರೆ, ಇವಾಗ ಡಿಪ್ಲೊಮಾ ರಿಸಲ್ಟ್ ಬಂತು, ನಾನು ಆಲ್ರೆಡಿ ಹೇಳಿದೆ ಡಿಪ್ಲೊಮಾ ರಿಸಲ್ಟ್ ಬಂತು. ನೆಕ್ಸ್ಟ್ DCT ರಿಸಲ್ಟ್ ಬರಬೇಕು. DCT ರಿಸಲ್ಟ್ ಬಂದು ವಿತಿನ್ 3 to 4 days ಅಲ್ಲಿ ಪ್ರಾಬಲಿ ಬೈ ನೆಕ್ಸ್ಟ್ ವೀಕ್ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಶೆಡ್ಯೂಲ್ ಬರುತ್ತೆ. ಆ ಶೆಡ್ಯೂಲ್ ಬಂದಾಗ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಡಾಕ್ಯುಮೆಂಟ್ ಲಿಸ್ಟ್ ಯಾವ್ದು ಬೇಕೋ ಅದು ಒಂದು ಸಪರೇಟ್ ವಿಡಿಯೋ ಮಾಡಿ ಡೀಟೇಲ್ ಆಗಿ ಹೇಳ್ತೀನಿ. ಆಲ್ರೆಡಿ ಹೇಳಿದೀನಿ, ಇನ್ನೂ ಒಂದ್ಸಲಿ ಹೇಳ್ತೀನಿ. ಡೀಟೇಲ್ ಆಗಿ ಅರೇಂಜ್ ಮಾಡ್ಕೊಂಬಿಡಿ. ಅಟೆಸ್ಟೇಷನ್ ಬಗ್ಗೆನೂ ಹೇಳಿದ್ದೆ, ಓಕೆ, ವರ್ಕಿಂಗ್ ಪ್ರೊಫೆಷನಲ್ ಹೇಳಿದ್ದೆ. ಸೊ ಸೆಲ್ಫ್ ಅಟೆಸ್ಟೇಷನ್ ಆಗುತ್ತೆ, ಬಟ್ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ, ವೆಯ್ಟ್ ಮಾಡಿ. ಸೊ ನೆಕ್ಸ್ಟ್ ಬರೋದು ಸರ್ ನಾನು ಫೇಲ್ ಆಗ್ಬಿಟ್ಟಿದ್ದೀನಿ ಸರ್, ಐ ಆಮ್ ಫೇಲ್ಡ್, ಏನ್ ಮಾಡ್ಬೇಕು ಇವಾಗ ನಾನು? ಓಕೆ, C15 ಸಿಲೆಬಸ್ ಅವ್ರಿಗೆ ನೋ ಅದರ್ ಆಪ್ಷನ್ಸ್, ನಿಮ್ಗೆ ಇದ್ದಿದ್ದೆ ಲಾಸ್ಟ್ ಆಪ್ಷನ್. ಇವಾಗ ಏನಂತ ನನಗೂ ಐಡಿಯಾ ಇಲ್ಲ. ಸೊ ವೆಯ್ಟ್ ಮಾಡಿ. ಸೊ ನೀವೇನು ಮಾಡೋಕ್ಕಾಗಲ್ಲ ಇವಾಗ, ಯಾಕಂದ್ರೆ ನಿಮಗೆ C15 ಸಿಲೆಬಸ್ಗೆ ಮೇಕಪ್ ಎಕ್ಸಾಮ್ ಬರಲ್ಲ. C20 ಸಿಲೆಬಸ್ ಯಾರಿದ್ದೀರಾ ನಿಮಗೆ ಮೇಕಪ್ ಎಕ್ಸಾಮ್ ಬರುತ್ತೆ, ಅದು ರೆಗ್ಯುಲರ್ ಸ್ಟೂಡೆಂಟ್ಸ್ ಮಾತ್ರ. ಹಳಬರಿಗೆ ಬರುತ್ತೋ ಇಲ್ಲ ಗೊತ್ತಿಲ್ಲ, ಕಾಲೇಜಲ್ಲಿ ಕೇಳಿ, ಆ ಟೈಮ್ಗೆ ಅಪ್ಡೇಟ್ ಕೊಡ್ತೀನಿ. ಸೊ ಪ್ರಾಬಲಿ ಬೈ ಟುಮಾರೋ ಶುಡ್ ಪೇ ದ ಮೇಕಪ್ ಫೀಸ್, ಮೇಕಪ್ ಎಕ್ಸಾಮ್ ಫೀಸ್. ಆಮೇಲೆ ರಿವ್ಯಾಲ್ಯೂಯೇಷನ್ ಆಗ್ತೀನಿ ಸರ್, ಏನು ಕತೆ ಅಂತಂದ್ರೆ ಹಾಕ್ಬೋದು. ಬಟ್ ಇವಾಗ ಯಾರು ಫೇಲ್ ಆಗಿದ್ದೀರಾ ಒಂದಂತೂ ಅರ್ಥ ಮಾಡ್ಕೊಂಬಿಡಿ, ನೀವು 3 rounds ಆಫ್ ಕೌನ್ಸಿಲಿಂಗ್ ಬರುತ್ತೆ. ಫಸ್ಟ್ ರೌಂಡ್ಗೂ ಎಲಿಜಿಬಲ್ ಆಗಲ್ಲ, ಸೆಕೆಂಡ್ ರೌಂಡ್ಗೂ ಎಲಿಜಿಬಲ್ ಆಗಲ್ಲ, ಡೈರೆಕ್ಟ್ ಆಗಿ ಎಲಿಜಿಬಲ್ ಆಗ ಥರ್ಡ್ ರೌಂಡ್ಗೆ, ಅರ್ಥ ಮಾಡ್ಕೊಳ್ಳಿ. ಸೊ ಥರ್ಡ್ ರೌಂಡ್ ಎಲಿಜಿಬಲ್ ಆದ್ರೆ ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ಸರ್, ಡೆಫಿನೆಟ್ಲಿ ಆಗುತ್ತೆ. ಹಂಗ ನಮ್ಗೆ ರ್ಯಾಂಕ್ ಬರುತ್ತೆ ಸರ್, ಡೆಫಿನೆಟ್ಲಿ ಬರುತ್ತೆ. ಯಾರು ಪಾಸ್ ಆಗಿದ್ದೀರಾ ರ್ಯಾಂಕ್ ಬರುತ್ತೆ, ಯಾರು ಫೇಲ್ ಆಗಿದ್ದೀರಾ ರ್ಯಾಂಕ್ ಬರುತ್ತೆ, ಎಲ್ಲಾರ್ಗೂ ರ್ಯಾಂಕ್ ಬರುತ್ತೆ. ಬಟ್ ಯಾರು ಫೇಲ್ ಆಗಿದ್ದೀರಾ ನಿಮ್ಮ ರ್ಯಾಂಕು ಎಲಿಜಿಬಲ್ ಆಗಲ್ಲ. ಅಂದ್ರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗೋಕ್ ಆಪ್ಷನ್ ಇಲ್ಲ, ಯಾಕಂದ್ರೆ ನಿಮ್ಮ ಕಾಲೇಜು ಮಾರ್ಕ್ಸ್ ಕಾರ್ಡ್ಸ್ ಕೊಡಲ್ಲ ಅಂದ್ರೆ ವೆರಿಫಿಕೇಶನ್ ಹೋಗಕ್ ಆಗಲ್ಲ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು ಇವಾಗ? ಏನು ಮಾಡಂಗಿಲ್ಲ, DC ರ್ಯಾಂಕ್ ಹಂಗೆ ಇರುತ್ತೆ. ಮೇಕಪ್ ಎಕ್ಸಾಮ್ ಬರುತ್ತೆ, ಎಕ್ಸಾಮ್ ಫೀಸ್ ಕಟ್ಟಿ ಪ್ರಿಪೇರ್ ಆಗಿ ಸ್ಟಾರ್ಟ್ ಮಾಡಿ. ಮೇಕಪ್ ಎಕ್ಸಾಮ್ ಬಂದು ಅದು ರಿಸಲ್ಟ್ ಬಂದಾದ್ಮೇಲೆ ನಿಮಗೆ ಒಂದು ಸಪರೇಟ್ ಆಗಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ. ಥರ್ಡ್ ರೌಂಡ್ಗೆ ಎಲಿಜಿಬಲ್ ಮಾಡ್ತಾರೆ, ಅಂದ್ರೆ ಉಳಿದಿರೋ ಸೀಟ್ಸ್ಗೆ ನಿಮ್ಮನ್ನ ಎಲಿಜಿಬಲ್ ಮಾಡ್ತಾರೆ. ಸೊ ಯಾರ್ಯಾರು ಫೇಲ್ ಆಗಿದ್ದೀರಾ, ನಾನು ಪ್ರೀವಿಯಸ್ಲಿ ತುಂಬಾ ಸಲ ವಾರ್ನ್ ಮಾಡಿದ್ದೆ, ನೀವು ಫೇಲ್ ಆದ್ರೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಎರಡಕ್ಕೂ ಎಲಿಜಿಬಲ್ ಆಗಲ್ಲ, ಡೈರೆಕ್ಟ್ ಆಗಿ ಥರ್ಡ್ ರೌಂಡ್ ಎಲಿಜಿಬಲ್ ಆಗ್ತೀರಾ ಅಂತ. ಸೊ ದಿಸ್ ಇಸ್ ದ ಥಿಂಗ್, ದಿಸ್ ಇಸ್ ದ ಪಾಸಿಬಿಲಿಟಿ. ಯಾರು ಫೇಲ್ ಆಗಿದ್ದೀರಾ ನೋ ಅದರ್ ಆಪ್ಷನ್ಸ್, ಕುತ್ಕೊಂಡು ಓದಿ. ಸರ್ ಅಷ್ಟು ಸಲ ಓದಿದ್ದೀನಿ, ಪಾಸ್ ಫೇಲ್ ಆಗ್ಬಿಟ್ಟೆ, ಇಷ್ಟು ಸಲ ಓದಿನಿ ಫೇಲ್ ಆಗ್ಬಿಟ್ಟೆ, ಎಲ್ಲ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಓದ್ಲೇಬೇಕಾಗುತ್ತೆ. ಸೊ ಇಷ್ಟು. ಸೊ ಮೇಕಪ್ ಎಕ್ಸಾಮ್ ಬಗ್ಗೆ ನೋಟಿಫಿಕೇಶನ್ ಬಂದ ತಕ್ಷಣ ಬಿಡ್ತೀನಿ. ಸೊ ಪ್ರಾಬಲಿ ಅದನ್ನ ಕಾಂಟ್ಯಾಕ್ಟ್ ಮಾಡಿ ನಾಳೆ ಫೀಸ್ ಪೇಮೆಂಟ್ ಮಾಡಬಹುದು. ಅದು ಯಾರು ಫೇಲ್ ಆಗಿದ್ದೀರಾ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಿದ್ರೆ ಏನ್ ಸರ್ ಅಂತಂದ್ರೆ ಅಪ್ಲೈ ಮಾಡಬಹುದು. ಬಟ್ ಇವಾಗ ಏನ್ ಡೇಟಾ ಇದೆ ಅದಕ್ಕೆ ರ್ಯಾಂಕಿಂಗ್ ಬಂದಿರುತ್ತೆ, ಅಪ್ಗ್ರೇಡೇಷನ್ಸ್ ಆಗಲ್ಲ. ಆ ಟೈಮ್ ಏನ ರಿವ್ಯಾಲ್ಯೂಯೇಷನ್ ಬೇಗ ಬಂತು ಅಂತಂದ್ರೆ, ರಿಸಲ್ಟ್ ಬೇಗ ಬಂತು ಅಂದ್ರೆ KA ಕಾಂಟ್ಯಾಕ್ಟ್ ಮಾಡಿದ್ರೆ ಅಪ್ಡೇಟ್ ಮಾಡ್ತಾರೆ. ಯಾಕಂದ್ರೆ ರಿಸಲ್ಟ್ಸ್ ಬಂದಾಗ ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ವೆಯ್ಟ್ ಮಾಡಿ, ಅದ್ರ ಬಗ್ಗೆ ನೋಟಿಫಿಕೇಶನ್ ಕೊಡ್ತೀನಿ. ಅದಕ್ಕೆ ಇವೆಲ್ಲ ಬರಬೇಕು ಅಂತಂದ್ರೆ ನೀವ್ ಏನ್ ಮಾಡ್ಬೇಕು, ಗ್ರೂಪ್ಸ್ ಇದೆ, ಆ ಗ್ರೂಪ್ಸ್ ಅಲ್ಲಿ ಎಲ್ಲ ಅಪ್ಡೇಟ್ಸ್ ಬರುತ್ತೆ, ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಓಕೆ, ಅದನ್ನೇ ಹೇಳ್ತಾ ಇರೋದು, ಫಾಲೋ ಅಪ್ ಮಾಡಿ ಚಾನಲ್ ಫಾಲೋ ಅಪ್ ಮಾಡಿ, ಗ್ರೂಪ್ ಅಲ್ಲಿ ಪ್ರತಿಯೊಂದು ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಬರ್ತೀನಿ ಡೀಟೇಲ್ ಆಗಿ. ಹುಡುಗರು ಡೀಟೇಲ್ ಅರ್ಥ ಆಗ್ಲಿ ಅಂತ ಕೊಡ್ತಾ ಬರ್ತೀನಿ, ಫಾಲೋ ಅಪ್ ಮಾಡಿ. ಓಕೆ, ಸೊ ಎಲ್ಲ ಡೀಟೇಲ್ ಆಗಿ ಆಲ್ಮೋಸ್ಟ್ ಕವರ್ ಮಾಡಿದೆ ಅನ್ಕೊಂತೀನಿ. ಇನ್ನ ಏನಾರ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ, ಅದ್ರ ಪಾಸಿಬಲಿ ಅದ್ರ ಮೇಲೆ ವಿಡಿಯೋ ಮಾಡಿ ಟ್ರೈ ಮಾಡ್ತೀನಿ. ಆಮೇಲೆ ND ಅಕಾಡೆಮಿಯಿಂದ 2027ಗೆ DCT 2027ಗೆ ಕೋಚಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ನಮಗೆ ಇದೇ ತರ ಕಂಟಿನ್ಯೂ ಆಗ್ಲಿ, ಸಪೋರ್ಟ್ ಮಾಡಿ. ನಿಮ್ಮ ಜೂನಿಯರ್ಸ್ ನ ರೆಫರ್ ಮಾಡಿ, ಅವರು ಒಂದು ಒಳ್ಳೆ ಕಾಲೇಜ್ ಜಾಯ್ನ್ ಆಗೋದಕ್ಕೆ, ಒಂದು ಟಾಪ್ ರ್ಯಾಂಕ್ ಬರೋದಕ್ಕೆ ನಿಮ್ಮ ಕಡೆಯಿಂದ ಒಂದು ಸಣ್ಣ ಹೆಲ್ಪ್ ಆದ್ರೆ ಅಷ್ಟೇ ಸಾಕು ನನಗೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ವಿಡಿಯೋಸ್ ತಪ್ಪದೆ ಲೈಕ್ ಬಟನ್ ಪ್ರೆಸ್ ಮಾಡಿ, ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.